ದ ಲಾರ್ಡ್. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ಈ ವೇಳೆಯಲ್ಲಿ, ಈ ಮುಂಜಾನೆ ವೇಳೆ ವೇದನೆಯಲ್ಲಿ, ದುಃಖದಲ್ಲಿ ನರಳುತ್ತಿರುವಂಥ ಎಲ್ಲರಿಗೂ ಈ ವಾಕ್ಯಗಳನ್ನು ನೀವು ಓದಿ ದೇವ್ರಿಗೆ ಸ್ವಂತ ಮಾಡಿಕೊಳ್ಳಿ. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ವಾಕ್ಯಗಳನ್ನು ಓದಿ ನಾವು ಸ್ವಂತ ಮಾಡ್ಕೊಂಡು ಆಮೇನ್. ಆದರೆ ಯೆಹೋವನು ನನ್ನ ದುರ್ಗವು. ಈ ಮುಂಜಾನೆ ವೇಳೆ ನಮಗೆ ದೇವ್ರ ದುರ್ಗವಾಗಿದ್ದಾರೆ. ನನ್ನ ದೇವರು ಆಶ್ರಯವು ಗಿರಿಯೂ ಆಗಿದ್ದಾನೆ. ಆಮೇನ್. ಅವರ ಕೆಟ್ಟತನವನ್ನು ಅವರಿಗೆ ತಿರುಗಿಸುವನು. ನಮಗೆ ವಿರೋಧವಾಗಿ ಎದ್ದಿರೋಂಥ ದುರಾಲೋಚನೆ ಮಾಡುವಂಥ ಆ ಕಾರ್ಯದಲ್ಲಿ ಏಸಪ್ಪ ಹೇಳ್ತಾರೆ, ಆ ಯೋಚನೆ ನಮ್ಗೆ ವಿರೋಧವಾಗಿ ಮಾಡುವಂಥ ಯೋಚನೆ ಹಿಂದಿರುಗಿಸಿ ಅವರಿಗೆ ದೇವರು ತೀರ್ಮಾನ ಮಾಡ್ತಾರೆ ಅಂತ ದೇವ್ರ ವಾರ್ತೆಗಳಿದೆ. ಅವ್ರಿಗೆ ಹಿಂದಿರಿಸಿ ಕೊಡ್ತಾನೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅವರ ಕೆಟ್ಟತನವನ್ನು ಅವರಿಗೆ ತೀರಿಸೋನು. ಈ ಮುಂಜಾನೆ ವೇಳೆಯಲ್ಲಿ ಈ ಪ್ರಾರ್ಥನೆ ಮಾಡ್ತೇನೆ, ಏಸಪ್ಪ ನಮಗೆ ವಿರೋಧವಾಗಿ ಎದ್ದಂಥ ಆಯುಧವು, ನಮಗೆ ಕಲ್ಪಿಸುವಂಥ ಆಯುಧವು ಅಪ್ಪ ಕೆಟ್ಟತನವು ಕರ್ತನೆ ಹಿಂದಿರಿಸಿ ಅವರಿಗೆ ನೀನು ಮಾಡಪ್ಪ, ಮಾಡೋದಕ್ಕೋಸ್ಕರ ಸ್ತೋತ್ರ. ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವಂಥ ದೇವ್ರ ವಾರ್ತೆಗಳು ಹೇಳ್ತದೆ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ನಿಮ್ಗೆ ವಾಗ್ದಾನ ಮಾಡಿ ಕೊಡ್ತಾರೆ. ನಿಮ್ಗೆ ವಿರೋಧ ಗೆದ್ದಿದ್ದಾರ ಅವ್ರಿಗೆ ಹೇಳ್ತಾರೆ ಏಸಪ್ಪ, ಅವ್ರಿಗೇನೆ ಹಿಂದಿರುಗಿ ಹೋಗಿ ಅವ್ರನ್ನೇ ಇಲ್ಲದಂತೆ ಮಾಡ್ತೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಆಮೇನ್. ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವೆನಂತ ದೇವ್ರ ವಾರ್ತೆಗಳು ಹೇಳ್ತದೆ. ಇದು ಮನುಷ್ಯನೇ ಹೇಳಿಲ್ಲ, ದೇವರು ನಮಗೆ ವಾಗ್ದಾನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಸೃಷ್ಟಿಸಿದಂಥ ದೇವರು ಈ ಮುಂಜಾನೆ ವೇಳೆ ನಿನಗೆ ವಿರೋಧವಾಗಿ ಇದ್ದಿರೋಂಥ ಆಯುಧಗಳು, ನನಗೆ ವಿರೋಧವಾಗಿ ಇದ್ದಂಥ ಆಯುಧಗಳನ್ನು ಏಸಪ್ಪ ಕಂಡ್ರನ್ನು ಹುಡುಕದ ಸಿಕ್ಕುದಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಕಾಣದಂಥ ಆಯುಧಗಳು ಯೇಸು ನಾಮದಲ್ಲಿ ಅದು ಅಳಿದ್ದು ಹೋಗುತ್ತೆ. ಯೇಸು ನಾಮದಲ್ಲಿ ಅದು ನಮ್ಮ ಯೆಹೋವ ದೇವರು ಅವರನ್ನು ಸಮ್ಮರಿಸಿ ಬಿಡುವನು. ಆಮೇನ್. ನಮಗೆ ವಿರೋಧವಾಗಿ ಎದ್ದಂಥ ಆಯುಧಗಳು ಹುಡುಕಿದ್ರೆ ಸಿಕ್ಕುದೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ಮುಂಜಾನೆಯಲ್ಲಿ ಬೆಳಗ್ಗೆ ಎದ್ದು ದೇವ್ರು ಮಾಡಿದಂಥ ಎಲ್ಲ ಉಪಕಾರ ನೆನೆಸಿ ದೇವ್ರಿಗೆ ನಾವು ಸ್ತೋತ್ರ ಮಾಡೋಣ. ನಮಗೆ ವಿರೋಧವಾಗಿ ಎದ್ದಿರೋಂಥ ಕಣ್ಣಿಗೆ ಕಾಣುವಂಥ ಆಯುಧಗಳು, ಕಣ್ಣಿಗೆ ಕಾಣುವಂಥ ಆಯುಧಗಳು ಯೇಸು ಕ್ರಿಸ್ತ ನಾಮದಲ್ಲಿ ಅದು ನಿರ್ಮೂಲವಾಗಲಿ. ನಿರ್ಮೂಲ ಮಾಡೋದಕ್ಕೋಸ್ಕರ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಕೃಪೆ ನಮ್ಮ ಮೇಲೆ ಕೊಟ್ಟಿರೋದಕ್ಕೋಸ್ಕರ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ. ಈ ದಿನಲ್ಲ ನಮ್ಮನ್ನು ನಡೆಸು ಕರ್ತನೆ ಅಪ್ಪ. ನಮ್ಮ ಬಲಗಡೆಯಲ್ಲಿ ನೀನು ನೆರಳಾಗಿದ್ದು ನಮ್ಮನ್ನು ನಡೆಸಿ ನಮ್ಮನ್ನು ಕಾದು ರಕ್ಷಿಸಬೇಕೆಂದು ನಜರೇತಿನ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ಗಾಡ್. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಕೀರ್ತನೆ 94ನೇ ಅಧ್ಯಾಯದಲ್ಲಿ 22-23 ವಾಕ್ಯಗಳನ್ನು ಓದ್ರಿ. ಆಮೇನ್.